ಹಬೀಬಿ ಕಮ್ ಟು ಮೇಘಾಲಯ. कृपया ध्यान दीजिए. ಜೀವನದಲ್ಲಿ ಮಳೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಯಾವಾಗಲೇ ಆಗಿರಲಿ, ಚಿಕ್ಕವರಿದ್ದಾಗ ಮಳೆ ಬಂದರೆ ಸಾಕು ಮನೆಯಿಂದ ಹೊರಗಡೆ ಹೋಗಿ ಕುಣಿತಾ ಇದ್ವಿ ಅಥವಾ ನಿಂತು ನೋಡ್ತಾ ಇದ್ವಿ. ಆದರೆ ಯಾವತ್ತಾದರೂ ಒಂದು ಸರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಜಾಗದಲ್ಲಿ ನಾವು ಹೋಗಿದ್ದೀವಿ ಅಥವಾ ನಾವಿದ್ದೀವಿ ಅಂದರೆ ಸೊ ಆ ಫೀಲಿಂಗ್ ಹೇಗಿರುತ್ತೆ. ಸೊ ಇವಾಗ ನಾನು ತೋರಿಸ್ತಾ ಇರುವಂಥ ಪ್ಲೇಸ್ ಅದೇ ನಿಮಗೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯಾಗುವಂಥ ಸ್ಥಳದಲ್ಲಿ ಇವಾಗ ನಾನಿದ್ದೀನಿ. ಗುರು, ವೆಲ್ಕಮ್ ಟು ಮೌಸಿನ್ರಾಮ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಮೌಸಿನ್ರಾಮ್ ಎಂಬ ಈ ಹಳ್ಳಿಯ ವೈಶಿಷ್ಟ್ಯತೆ ಏನು, ಅಷ್ಟಕ್ಕೂ ಇಲ್ಲಿಯ ಕಲ್ಚರ್ ಹೇಗೆ, ಹಾಗೆ ಈ ಜಾಗದಲ್ಲೇ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯಾಗೋಕ್ಕೆ ಕಾರಣ ಏನು, ಈ ಹಳ್ಳಿಯಲ್ಲಿ ನೋಡಬೇಕಾಗಿರುವಂಥ ಒಂದಿಷ್ಟು ಸುಂದರವಾದಂಥ ಸ್ಥಳಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯಾಗುವ ದಾಖಲೆಯನ್ನ ಈ ಹಳ್ಳಿ ಹೊಂದಿದೆ. ಅಂದರೆ ಸುಮಾರು ವರ್ಷಕ್ಕೆ 11,872 ಮಿಲಿಮೀಟರ್ ಮಳೆಯಾಗುತ್ತಂತೆ. ಅಂದರೆ ನೀವೇ ಒಂದು ಅಂದಾಜು ಲೆಕ್ಕ ಹಾಕೊಳ್ಳಿ. ಸೊ ಸುಮಾರು ಇಲ್ಲಿ ಪ್ರತಿನಿತ್ಯ ಕೂಡ ಯಾವ ರೀತಿ ಮಳೆ ಆಗಬಹುದು ಅಂತ. ಹಾಗಾಗಿ ಇದನ್ನ ಪೃಥ್ವಿಯ ಮೇಲೆ ಅತಿ ಹೆಚ್ಚು ಮಳೆಯಾಗುವಂಥ ಸ್ಥಳ ಅಂದರೆ ಹಳ್ಳಿ ಅಂತ ಇದನ್ನ ಕರೀತಾರೆ. ಸೊ ಇದು ರೆಕಾರ್ಡಲ್ಲಿ ಕೂಡ ಇದೆ. ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಸ್ಥಳ ಯಾವುದು ಅಂತ ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಬರುವಂಥ ಮೊಟ್ಟ ಮೊದಲನೇ ಹೆಸರು ಅದುವೇ ಮೌಸಿನ್ರಾಮ್ ಎಂಬ ಈ ಹಳ್ಳಿ. ಅಷ್ಟಕ್ಕೂ ಈ ಮೌಸಿನ್ರಾಮ್ ಅನ್ನೋ ಈ ಹಳ್ಳಿ ಎಲ್ಲಿರೋದು ಅಂದರೆ, ಸೊ ನೀವು ಶಿಲಾಂಗಿಂದ ಸುಮಾರು 60 ಕಿಲೋಮೀಟರ್ ದೂರ ಬಂದರೆ ಅಲ್ಲಿಯೇ ಪೂರ್ವ ಕಾಸಿ ಹಿಲ್ಸ್ ಜಿಲ್ಲೆಯ ಒಂದು ಪುಟ್ಟ ಗ್ರಾಮವೇ ಈ ಮೌಸಿನ್ರಾಮ್. ಹಿಂದ್ಗಡೆ ನೀವು ನೋಡ್ಬೋದು ಮೌಸಿನ್ರಾಮ್ ದ ವೆಸ್ಟೆಸ್ಟ್ ಪ್ಲೇಸ್ ಆನ್ ದ ಅರ್ತ್ ಅಂತ ಬೋರ್ಡ್ ಕೂಡ ಇದೆ. ಸುಮಾರು ಜನ ಯಾರೆಲ್ಲ ಮೌಸಿನ್ರಾಮ್ಗೆ ಬರ್ತಾರೆ ಪ್ರತಿಯೊಬ್ಬರು ಕೂಡ ಈ ಜಾಗದಲ್ಲಿ ಬಂದು ಫೋಟೋ ತಗೋತಾರೆ ಅವರು. ಅಂದರೆ ನೀವೇನಾದರೂ ಮೌಸಿನ್ರಾಮ್ಗೆ ಬಂದರೆ ಅಲ್ಲಿಂದ ಸುಮಾರು ಮೌಸಿನ್ರಾಮ್ನಲ್ಲಿರುವಂಥ ಬಜಾರಿಂದ 1.5 to 2 ಕಿಲೋಮೀಟರ್ ಹಾಗೆ ನಡ್ಕೊಂಡು ಕೆಳಗಡೆ ಬಂದರೆ ಈ ಪ್ಲೇಸ್ ಸಿಗುತ್ತೆ. ಅಂದರೆ ಇದ್ರ ಮುಂದೆ ಫೋಟೋ ತಗೊಳ್ಳಿ. ಆ ಜಾಗದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಜಾಗದಲ್ಲಿ ನೀವು ನಿಂತು ನೋಡಿದರೆ ಸೊ ಡೈರೆಕ್ಟಾಗಿ ನೀವು ಬಾಂಗ್ಲಾದೇಶವನ್ನು ನೋಡ್ಬೋದು. ಹೌದು, ಈ ಮೌಸಿನ್ರಾಮ್ ಎಂಬ ಹಳ್ಳಿ ಇರೋದೇ ಬಾಂಗ್ಲಾದೇಶನ ಗಡಿಯಲ್ಲಿ. ಸುಮಾರು ಇಲ್ಲಿಂದ 2 to 5 ಕಿಲೋಮೀಟರ್ ಸ್ವಲ್ಪ ದೂರ ಹೋದರೆ ಸಾಕು ನೀವು ಬಾಂಗ್ಲಾದೇಶ್ಗೆ ರೀಚ್ ಆಗ್ಬೋದು. ಯಾಕೆ ಈ ಮೌಸಿನ್ರಾಮ್ ಅನ್ನೋ ಈ ಹಳ್ಳಿಯಲ್ಲಿ ಇಷ್ಟೊಂದು ಮಳೆ ಆಗುತ್ತೆ ಅಂತ ಅಂದರೆ, ಈ ಮೌಸಿನ್ರಾಮ್ ಅನ್ನೋ ಈ ಹಳ್ಳಿ ಸುಮಾರು ಇಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳು ಎಲ್ಲವೂ ಕೂಡ ಇರೋದೇ ಕಾಸಿ ಬೆಟ್ಟಗಳ ಮೇಲೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸುತ್ತಮುತ್ತ ಇರುವಂಥ ಎಲ್ಲ ಬೆಟ್ಟಗಳು ಇದಕ್ಕೆ ಕಾಸಿ ಬೆಟ್ಟಗಳು ಅಂತ ಕರೀತಾರೆ. ಅಂದರೆ ಬಂಗಾಳ ಕೊಲ್ಲಿಯಿಂದ ಬರುವಂಥ ಆ ತೇವಗಾಳಿ ಆಗಿರ್ಬೋದು ಅಥವಾ ಮೋಡಗಳು ಡೈರೆಕ್ಟಾಗಿ ಸೊ ಈ ಬೆಟ್ಟಗಳಿಗೆ ಬಡಿದಾಗ ಅದು ಮೇಲಕ್ಕೆ ಹೋಗಿ ಸೊ ತಣ್ಣಗಾಗಿ ಅದು ನೀರಾಗಿ ಆ ರೀತಿ ಮಳೆ ರೂಪದಲ್ಲಿ ಬರುತ್ತಂತೆ. ಸೊ ಹಾಗಾಗಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯಾಗುವಂಥ ಸ್ಥಳ ಇದು. ಸೊ ಈ ರೀತಿ ಮೋಡಗಳು ಮೇಲುಗಡೆ ಹೋಗಿ ತಣ್ಣಗಾಗಿ ಮಳೆಯಾಗುವುದಕ್ಕೆ ಓಯೋಗ್ರಾಫಿಕ್ ಲಿಫ್ಟ್ ಅಂತ ಕರೀತಾರಂತೆ. ಸೊ ಹಾಗಾಗಿ ಪ್ರಪಂಚದಲ್ಲಿಯೇ ಈ ಒಂದು ಹಳ್ಳಿಯಲ್ಲಿ ಸೊ ಸಿಕ್ಕಾಪಟ್ಟೆ ಮಳೆಯಾಗುತ್ತೆ. ಇದು ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಇಲ್ಲಿ ಸುಮಾರು 2022 ಮುಂಚೆ
ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಮಳೆ ಆಗುವಂಥ ಸ್ಥಳ ಚಿರಾಪುಂಜಿ ಇತ್ತು. ಆದರೆ ಯಾವಾಗ 2022 ಜೂನ್ 7 ಅಥವಾ 22ರಂದು ಅಂತ ಅನಿಸುತ್ತೆ. ಸೊ ಅವತ್ತು ಒಂದೇ ದಿನ ಸರಿಸುಮಾರು 1,003.6 ಮಿಲಿಮೀಟರ್ ಮಳೆ ಆಗುತ್ತಂತೆ. ಅದುವೇ ಈ ಮೌಸಿನ್ ರಾಮ್ ಅನ್ನೋ ಹಳ್ಳಿಯಲ್ಲಿ. ಸೊ ಆವಾಗ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯಾಗುವಂಥ ಸ್ಥಳ ಮೌಸಿನ್ ರಾಮ್ ಅಂತ ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡುತ್ತೆ ಈ ಹಳ್ಳಿ. ಅವತ್ತು ಸಿಕ್ಕಾಪಟ್ಟೆ ಮಳೆಯಾಗಿದೆ. ನೀವು ಬೇಕಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬೋದು. ಅವತ್ತು ಒಂದೇ ದಿನ 24 ಅವರ್ಸಲ್ಲಿ ಸುಮಾರು 1,003.6 ಮಿಲಿಮೀಟರ್ ಮಳೆಯಾಗಿದ್ದಂತೆ ಈ ಸ್ಥಳದಲ್ಲಿ. ಸೊ ಹಾಗಾಗಿ ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯಾಗುವಂಥ ದಾಖಲೆಯಾಗಿದೆ ಈ ಹಳ್ಳಿ. ಇಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬ ಜನರು ಕೂಡ ಕಾಸಿ ಜನಾಂಗದವರು. ಅಂದರೆ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಜನಕ್ಕೆ ಹಿಂದಿ ಬರೋದೇ ಇಲ್ಲ. ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾತಾಡೋದೇ ಕಾಸಿ ಭಾಷೆಯಲ್ಲಿ. ಇಲ್ಲಿನ ವೆದರ್ ಹೇಗೆ ಅಂದರೆ ಒಂದು 10 ನಿಮಿಷದಲ್ಲಿ ಬಿಸಿಲು ಕೂಡ ಇರ್ಬೋದು, ಅಥವಾ ಇನ್ನೊಂದು 10 ನಿಮಿಷದಲ್ಲಿ ಜೋರಾಗಿ ಮಳೆ ಕೂಡ ಬರ್ಬೋದು. ಅಂದರೆ ಯಾವಾಗ ತಟ್ಟಂತ ವೆದರ್ ಚೇಂಜ್ ಆಗುತ್ತೆ ಸ್ವಲ್ಪ ಕೂಡ ಹೇಳೋಕ್ಕಾಗಲ್ಲ. ಇಲ್ಲಿಯ ಜನರು ಯಾವ ರೀತಿ ಅಂದರೆ, ಸೊ ನೀವು ಮಾತಾಡಿಸುವಾಗ ಸ್ವಲ್ಪ ಭಯ ಪಡ್ತಾರೆ ಅವರು. ಅಂದರೆ ನಾರ್ಮಲಾಗಿ ಈ ರೀತಿ ನೀವು ಕ್ಯಾಮ್ರಾ ಅಥವಾ ಸ್ಟಿಕ್ಕೆಲ್ಲ ತೊಗೊಂಡು ಹೋದರೆ ಸ್ವಲ್ಪ ಭಯ ಪಡ್ತಾರೆ. ಆದರೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ ತಕ್ಷಣ ಯಾವ ರೀತಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಏನೋ ನಾವು ಮುಂಚೆನೇ ಅವ್ರಿಗೆ ಗೊತ್ತಿದ್ವಿ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಒಂದು ರೀತಿ ಇಲ್ಲಿಯ ಜನರ ಶೈಲಿಯಾಗಿರ್ಬೋದು. ಸೊ ಅದು ಕೂಡ ಒಂದು ರೀತಿ ತುಂಬಾ ಚೆನ್ನಾಗಿದೆ ಅದು. ಒಟ್ಟಿನಲ್ಲಿ ಮೌಸಿನ್ ರಾಮ್ ನಮ್ಮ ಜೀವನದಲ್ಲಿ ಸೊ ನಾವು ಭೇಟಿ ಕೊಡಲೇಬೇಕಾಗಿರುವಂಥ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾರೆಲ್ಲ ಈ ಮೇಘಾಲಯದ ಫಸ್ಟ್ ಎಪಿಸೋಡ್ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಹೇಳೋದೊಂದೇ, ನೀವೇನಾದರೂ ಮೇಘಾಲಯದ ಪ್ಲಾನ್ ಮಾಡ್ತಾ ಇದ್ದರೆ ಅಥವಾ ಮುಂದೆ ಮೇಘಾಲಯಕ್ಕೆ ಹೋಗಬೇಕು ಅಂತ ಡ್ರೀಮ್ ಏನಾದರೂ ಇಟ್ಕೊಂಡಿದ್ರೆ, ಸೊ ಮಿಸ್ ಮಾಡದೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಸೊ ಪ್ರತಿಯೊಂದು ಕೂಡ ನೋಡ್ತಾ ಹೋಗಿ. ಆವಾಗ ನಿಮಗೆ ಸಂಪೂರ್ಣವಾಗಿ ಪ್ರತಿಯೊಂದು ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಈ ಹಳ್ಳಿ ಒಂದು ರೀತಿ ತುಂಬ ಅಂದರೆ ತುಂಬಾ ವಿಚಿತ್ರ. ಯಾಕಂದರೆ ರಾತ್ರಿ 12-1 ಗಂಟೆ ಆದರೂ ಸೊ ಯಾರೂ ಕೂಡ ಈ ಹಳ್ಳೀಲಿ ಮಲಗಿರಲಿಲ್ಲ. ಬಟ್ ಇವಾಗ ಬೆಳಿಗ್ಗೆ 6 ಗಂಟೆ ಅಥವಾ ಸುಮಾರು 7 ಗಂಟೆ ಆಗ್ತಾ ಬಂತು, ಇನ್ನು ಹಳ್ಳೀಲಿ ಒಬ್ಬರು ಕೂಡ ಎದ್ದೇ ಇಲ್ಲ. ಸೊ ತೋರಿಸ್ತೀನಿ ನಿಮಗೆ, ನೋಡ್ತಾ ಇರ್ಬೋದು, ಯಾರೂ ಕೂಡ ಇದ್ದಿಲ್ಲ. ಪೂರ್ತಿ ರೋಡ್ ಖಾಲಿನೇ ಇದೆ. ಇದು ನಾನ್ ಸ್ಟೇ ಆಗಿರುವಂಥ ರೂಮು. ಆದರೆ ನಾನ್ ಸ್ಟೇ ಆಗಿರುವಂಥ ಇದೇ ರೂಮ್ ಮುಂದೆ ಅಂದರೆ, ಸೊ ನಾನು ನಿಮ್ಗೆ ಇವಾಗ ವ್ಯೂ ತೋರಿಸ್ತೀನಿ. ಇದೇ ರೂಮ್ ಮುಂದೆನೆ ಸೊ ಅಲ್ಲಿ ನೋಡ್ತಾ ಇದ್ರಲ್ವಾ, ಈ ಮಾರುಕಟ್ಟೆ ದಶಕಗಳಿಂದ ಈ ಕಾಸಿ ಜನಾಂಗದವರು ನಡೆಸ್ಕೊಂಡು ಬರ್ತಿರುವಂಥ ಈ ಮಾರುಕಟ್ಟೆ ಯಾವ ರೀತಿ ಇದೆ, ಅಷ್ಟಕ್ಕೂ ಈ ಮಾರುಕಟ್ಟೆಯಲ್ಲಿ ಏನೆಲ್ಲ ಮಾರ್ತಾರೆ, ಸೊ ಇಲ್ಲಿರೋ ಮಾರುಕಟ್ಟೆಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ ಅದನ್ನು ಕೂಡ ನಾನು ನಿಮಗೆ ಸೊ ತೋರಿಸ್ತೀನಿ ಬನ್ನಿ. ಬುಟ್ಟಿ ಅಂತ ಅನಿಸುತ್ತೆ, ಅಂದರೆ ಏನಾದರೂ ಸಾಮಗ್ರಿಗಳನ್ನ ಹಾಕೊಂಡು ಹೋಗೋದು. ಇದು ಅಂಡ ಕಿತ್ನೆ ಕಾಯ ಸೊ 8 ರೂಪಾಯಿ ಅಂತೆ. ಈ ಹಳ್ಳಿಯಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಅದುವೇ ಈ ಮಾರುಕಟ್ಟೆಯಲ್ಲಿ ಯಾವುದೇ ಸ್ಥಳದಲ್ಲಿ ಬೇಕಾದ್ರೂ ನೋಡಿ, ಸೊ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ನೀವು ಚಿಕ್ಕ ಕೆಲಸ ಆಗಿರಲಿ ಅಥವಾ ದೊಡ್ಡ ಕೆಲಸ ಆಗಿರಲಿ, ಯಾವುದೇ ಕೆಲಸ ಇದ್ರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಮಹಿಳೆಯರೇ ಇದನ್ನು ನಿಭಾಯಿಸ್ತಾರೆ. ಆಲ್ಮೋಸ್ಟ್ ಎಲ್ಲ ಕೆಲಸನ ಮಹಿಳೆಯರೇ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಎಷ್ಟೇ ಜೋರಾಗಿ ಮಳೆ ಬಂದರೂ ಈ ಜಾಗದಲ್ಲಂತೂ ಯಾವುದೇ ಕಾರಣಕ್ಕೂ ಮಾರುಕಟ್ಟೆ ನಿಲ್ಲಲ್ಲ. ಸೊ ಕಂಟಿನ್ಯೂ ಆಗಿ ಮಾರುಕಟ್ಟೆ ನಡೀತಾ ಇರುತ್ತೆ. ಇಲ್ಲಿ ನೋಡ್ತಾ ಇರುವಂಥ ಪ್ರತಿಯೊಂದು ಅಂಗಡಿಯಲ್ಲಿ ಮಹಿಳೆಯರೇ ಕೆಲಸ ಮಾಡೋದು. ಅಂದರೆ ಬೆಳಗ್ಗೆ ಕೂಡ ನಾನು ನೋಡಿದೆ, ಪೆಟ್ರೋಲ್ ಬಂಕಲ್ಲಾಗಿರಲಿ ಅಥವಾ ಒಂದು JCB ಆಗಿರಲಿ, ಟ್ರ್ಯಾಕ್ಟರ್ ಆಗಿರಲಿ, ಪ್ರತಿಯೊಂದು ಕೆಲಸವನ್ನು ಮಹಿಳೆಯರೇ ನಿಭಾಯಿಸ್ತಾರೆ. ಅಂದರೆ ಪ್ರೈಸ್ ಕೂಡ ಅಷ್ಟೊಂದು ಜಾಸ್ತಿ ಇಲ್ಲ, ಸೊ ಚೀಪ್ ಪ್ರೈಸೇ. ಬಟ್ ಇಲ್ಲಿರುವ ಮಾರುಕಟ್ಟೆ ಸೊ ಯಾವ ರೀತಿ ಜಾಗ ಇದೆ, ಇಷ್ಟರಲ್ಲೇ ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಮಾರುಕಟ್ಟೆನ ಇವ್ರು ಮಾಡ್ಕೊಂಡಿದ್ದಾರೆ. ಒಂದು ರೀತಿ ಖುಷಿಯಾಗುತ್ತೆ. ಸೊ ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ, ಸೊ ಸಿಕ್ಕಾಪಟ್ಟೆ ಜನಕ್ಕೆ ಹಿಂದಿ ಭಾಷೆ ಅರ್ಥನೇ ಆಗಲ್ಲ, ಹಿಂದಿ ಬರೋದೇ ಇಲ್ಲ. ನಾರ್ಮಲಾಗಿ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಸ್ವಲ್ಪ ಹಿಂದಿ ಗೊತ್ತಿದ್ದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಇಲ್ಲಿ ಯಾರಿಗೂ ಹಿಂದಿ ಬರೋಲ್ಲ, ಅವರು ಕಾಸಿ ಲ್ಯಾಂಗ್ವೇಜಲ್ಲೇ ಮಾತಾಡೋದು. ಹಾಗಾಗಿ ಒಂದು ಸ್ವಲ್ಪನಾದರೂ 1-2 ಪದ ಕಾಸಿ ನಮಗೆ ಗೊತ್ತಿದ್ದರೆ ಅದನ್ನು ನಿಭಾಯಿಸ್ಬೋದು. ಬಟ್ ಗೊತ್ತಿಲ್ಲದೆ ಹೋದರೆ ಒಂದು ರೀತಿ ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಅದನ್ನು ಕೂಡ. ಈಗ ಕ್ಯಾ ಇದ್ದಿದ್ದೀವಿ ಸೋಪಿ मिसाओ ये क्या ये क्या बनाता है इसमें वो इससे वो बनाता है वो ರೈಸ್ बोलता ರೈಸ್ वही ಇದರಿಂದ ಆ ರೀತಿ ಅನ್ನ ಮಾಡ್ಬೋದಂತೆ. ಸೊ ಗೊತ್ತಿಲ್ಲ, ಇದು ಬಹುಶಃ ನೋಡೋಕ್ಕೆ ಮಾವಿನಕಾಯಿ ಅಂತ ಅನಿಸ್ತಿದೆ ನನಗೆ. ಮಾವಿನಕಾಯಿ ಇರ್ಬೋದು ಇದು.
ಮಾವಿನಕಾಯಿ ಅಂದರೆ ವಿಭಿನ್ನವಾದಂಥ ತರಕಾರಿಗಳನ್ನು ಬೆಳೀತಾರೆ ಇಲ್ಲಿ. ये सब क्या है? मसाला है. ಸೊ ನೋಡ್ತಾ ಇರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಕೂಡ ಇಲ್ಲಿ ಕೆಲಸ ಮಾಡೋದು ಮಹಿಳೆಯರೇ. ಆಲ್ಮೋಸ್ಟ್ ಗಂಡಸರು ಕಾಣೋದೇ ಕಮ್ಮಿ ಇಲ್ಲಿ. ಸೊ ಎಲ್ಲ ಜಾಗದಲ್ಲೂ ಜಾಸ್ತಿ ಮಹಿಳೆಯರೇ ಕೆಲಸ ಮಾಡ್ತಾರೆ ಇಲ್ಲಿ. ಏಕೆ ಸೊ ಇದು ಏನಂತೂ ಅರ್ಥ ಆಗ್ತಿಲ್ಲ, ಬಟ್ ಅವರು ಹೇಳಿದ್ದು ನನಗೆ ತಿಳಿತನವಿಲ್ಲ. ನನಗಂತೂ ಕಾಶಿ ಭಾಷೆ ಬರಲ್ಲ. ಸ್ಮೆಲ್ ನೋಡಿದ್ರೆ ಒಂದು ರೀತಿ ಇದೆ, ಬಟ್ ಏನೋ ಇದು ಗೊತ್ತಿಲ್ಲ ಇದು. ಸೊ ಇದೆಲ್ಲ ಮಾಡೋದು ಕೈಯಿಂದನೇ ಅವರು ಇದನ್ನೇ ಯೂಸ್ ಮಾಡ್ತಾರೆ. ಸೊ ಏನಾದರೂ ಕೆಲಸಗಳಿಗೆ ಹೋಗಬೇಕಾದ್ರೆ ಅಥವಾ ಏನಾದರೂ ವಸ್ತುಗಳನ್ನ ಇಟ್ಕೋಬೇಕಾದ್ರೆ ಜಾಸ್ತಿ ಯೂಸ್ ಮಾಡೋದು ಇದನ್ನೇ ಅವರು. 1 kg कितना कितना सुतूर? वो हिंदी में कितना होता है? आपको पता नहीं हिंदी पता नहीं? आपका ये दुकान कॉफ़ी कितना? 15 रुपए. कॉफ़ी दे दो एक. कब आएगा कॉफ़ी? ये 300 है. ಸೊ ಇದು 300 ರೂಪಾಯಿ ಅಂತೆ. ಓ ಅದು 250. क्या है? खाना है खाना. ಬಸ್ ಸ್ಟಾಪ್ ಆಗೋದು ಅಥವಾ ಟ್ಯಾಕ್ಸಿ ಎಲ್ಲ ಸ್ಟಾಪ್ ಆಗೋದು ಇದೇ ಜಾಗದಲ್ಲಿ. ಮುಂದೆನೇ ಪೂರ್ತಿ ಲೈನ್ ಮಾರುಕಟ್ಟೆ ಇರೋದು ಪೂರ್ತಿ ಮುಂದೆ, ಅಂದರೆ ಮೌಸಿನ್ ರಾಮ್ ಬಜಾರ್ ಅಂತ ಕರೀತಾರೆ ಇದಕ್ಕೆ. ಸೊ ಅದೇ ರೂಮಲ್ಲಿ ನಾನು ಸ್ಟೇ ಆಗಿರೋದು. ಮೌಸಿನ್ ರಾಮ್ನಲ್ಲಿರುವಂಥ ಮಾರುಕಟ್ಟೆ ಈ ರೀತಿ ಇದೆ. ಮೇಘಾಲಯದಲ್ಲಿರುವಂಥ ಇಲ್ಲಿನ ಕಲ್ಚರ್ಗೂ ನಮ್ಮ ಕಲ್ಚರ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನಮ್ಮ ಕಡೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತಲೇ ತಗೊಳ್ಳೋಣ. ಕರ್ನಾಟಕದಲ್ಲಿ ಮನೆಯ ಎಲ್ಲ ಆಸ್ತಿಯ ವಾರಸುದಾರ ಸೊ ದೊಡ್ಡ ಮಗ ಅಥವಾ ದೊಡ್ಡ ಮಗಳು ಆಗಿರ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಮನೆಯ ಎಲ್ಲ ವಾರಸುದಾರೆ ಸೊ ಚಿಕ್ಕ ಮಗಳು ಯಾರಿರ್ತಾರೆ ಅಲ್ವಾ, ಎಲ್ಲ ಆಸ್ತಿಯ ಹಕ್ಕು ಚಿಕ್ಕ ಮಕ್ಕಳಿಗೆ ಹೋಗುತ್ತಂತೆ. ಬಟ್ ನಮ್ಮ ಕಡೆ ತಂದೆ ಹೆಸರು ಮಕ್ಕಳಿಗೆ ಬರುತ್ತೆ, ಆದರೆ ಇಲ್ಲಿ ಹಾಗಿಲ್ಲ, ತಾಯಿಯ ಹೆಸರೇ ಮಕ್ಕಳಿಗೆ ಬರೋದು. ನಮ್ಮ ಕಡೆ ಮದುವೆ ಆದ ನಂತರ ಹೆಣ್ಣು ಗಂಡನ ಮನೆಗೆ ಹೋಗ್ತಾಳೆ. ಬಟ್ ಇಲ್ಲಿ ಹಾಗಲ್ಲ, ಮದುವೆ ಆದ ನಂತರ ಸೊ ಗಂಡು ಹೆಣ್ಣಿನ ಮನೆಗೆ ಹೋಗ್ತಾನಂತೆ. ಒಂದಿಷ್ಟು ಜನಗಳಿಗೆ ಕೇಳಿದೆ, ಸೊ ನಿಜ, ಇಲ್ಲಿ ತುಂಬ ಜನ ಗಂಡಂದಿರು ಅವರೆಲ್ಲ ಇರೋದು ಅವರ ಹೆಂಡತಿಯ ಮನೆಯಲ್ಲೇ, ಅವರು ತಮ್ಮ ಮನೆಯ ಬಿಟ್ಟು ಸೊ ಈ ಜಾಗದಲ್ಲಿ ಬರ್ತಾರೆ. ಹೀಗೆ ಮೇಘಾಲಯದಲ್ಲಿ ಸಿಕ್ಕಾಪಟ್ಟೆ ಅಂದರೆ ವಿಭಿನ್ನವಾದಂಥ ಕಲ್ಚರ್ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಹೆಣ್ಣು ಮಕ್ಕಳಿಗೆ ಮೇಘಾಲಯದಲ್ಲಿ ತುಂಬ ಅಂದರೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಬಟ್ ಇವಾಗ ಹೋಗ್ತಾ ಹೋಗ್ತಾ ಆ ಕಲ್ಚರ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಿದೆ ಅಂತ ಹೇಳ್ಬೋದು. ಮೌಸಿನ್ ರಾಮ್ನಲ್ಲಿರುವ ಈ ಹೋಟೆಲಲ್ಲಿ ಊಟ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ಖಾನಾ ಕ್ಯಾ ಕ್ಯಾ ಮಿಲ್ತೆ? ಖಾನಾ ಸೊ ಈ ಹೋಟೆಲ್ನಲ್ಲಿ ಏನಿದೆ ಅಂತ ಕೇಳಬೇಕು ಅಂದರೂ ಕೂಡ ಸೊ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನನಗೂ ಕೂಡ ಅರ್ಥ ಆಗ್ತಿಲ್ಲ. ಸುಮ್ಮನೆ ಹಾಗೆ ಪಕ್ಕದಲ್ಲಿ ಇರೋರು ಅವ್ರು ಏನು ತಿಂತಾ ಇದ್ದಾರೆ ಅದನ್ನೇ ಕೊಡಿ ಅಂತ ಹೇಳಿದೆ. ಸೊ ಫೈನಲಿ ತಂದು ಕೊಟ್ಟರು. ಏನಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಚಿಕನ್ ಅಂತೆ, ಇದೇನೋ ರೈಸು, ನನಗೆ ನಂಬಿಕೆ ಆಗ್ತಿಲ್ಲ ಚಿಕನ್ನು ಮತ್ತು ಬೇರೆ ಏನಾದರೂ ಇದೆಯೋ ಅಂತ. ಸ್ವಲ್ಪ ಭಯದಲ್ಲಿ ತಿಂತಾಯಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಬಟ್ ಅದು ಚಿಕನ್ ಹೌದು ಅಲ್ವ ಅಂತ ಅನ್ನೋದು ಸ್ವಲ್ಪ ಡೌಟ್ ನನಗೆ ಅಷ್ಟೇ. ಸೊ ಇವಾಗ ತಾನೇ ನಾನು ತಿಂದಂಥ ಈ ಪದಾರ್ಥದ ಹೆಸರು ಜಾಡೋ ಅಂತೆ. ಅದೇನೋ ಅಕ್ಕಿನ ಹುರಿದು ಸೊ ಮಾಂಸನ ಏನೇನೋ ಮಾಡಿ ತಯಾರಿಸ್ತಾರಂತೆ ಅದನ್ನು. ಸೊ ಫೈನಲಿ ಇವಾಗ ಎಂಟ್ರಿ ಕೊಟ್ಟಿದ್ದಾಯಿತು. ಈ ಪ್ಲೇಸ್ ಯಾವುದು ಅಂದರೆ ಇದುವೇ ಮೌಸಿನ್ ರಾಮ್ ಹತ್ತಿರ ಇರುವಂಥ ಒಂದು ಚಿಕ್ಕ ಗುಹೆ. ಆ್ಯಕ್ಚುಲಿ ಈ ಗುಹೆಯಲ್ಲಿ ಏನಿದೆ, ಸೊ ಯಾಕೆ ಸುಮಾರು ಜನ ಟೂರಿಸ್ಟ್ ಈ ಜಾಗಕ್ಕೆ ಬರ್ತಾರೆ ಅಂತ
ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಟಿಕೆಟ್ ಪ್ರೈಸ್ ಒಂದು 50 ರುಪೀಸ್ ಅಂತೆ. ಸೊ ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ಈ ಗುಹೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಯಾರು ಕೂಡ ಇಲ್ಲ ಇಲ್ಲಿ, ಟೂರಿಸ್ಟ್ ನಾನೊಬ್ಬನೇ ಅಂತ ಅನಿಸುತ್ತೆ. ಬಹುಶಃ ಜಾಸ್ತಿ ಜನ ಬರಲ್ಲ ಅಂತ ಅನ್ಕೋತೀನಿ ಈ ಜಾಗದಲ್ಲಿ. ನೋಡ್ತಾ ಇರ್ಬೋದು ಪೂರ್ತಿ ಖಾಲಿ ಖಾಲಿ ಖಾಲಿ, ಯಾರು ಕೂಡ ಇಲ್ಲ ಇಲ್ಲಿ. ಸೊ ಟಿಕೆಟ್ ಕೌಂಟ್ರಲ್ಲಿ ಒಬ್ಬ ವ್ಯಕ್ತಿನ ಬಿಟ್ಟರೆ ಟೂರಿಸ್ಟ್ ಅಂತ ಬಂದಿರೋದು ನಾನೊಬ್ಬನೇ ಇಲ್ಲಿ. ಸ್ವಲ್ಪ ಭಯ ಆಗ್ತಿದೆ. ಒಳಗಡೆ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಬೃಹತ್ ದೊಡ್ಡ ಗುಹೆ ನೋಡಿದ ತಕ್ಷಣ ಒಂದು ಕ್ಷಣ ಭಯ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಪೂರ್ತಿ ಮೇಲ್ಗಡೆಯಿಂದ ಯಾವ ರೀತಿ ಇದೆ ಅಂತ ಗುಹೆ. ನೈಸರ್ಗಿಕವಾಗಿ ಆಗಿರುವಂಥ ಗುಹೆ ಇದು. ಮೇಲ್ಗಡೆಯಿಂದ ಹನಿ 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 ನೀರು ಕೂಡ ಬೀಳ್ತಾ ಇದೆ ಮೇಲ್ಗಡೆಯಿಂದ. ಸೊ ಇವಾಗ ಆ ಕಡೆ ಹೋಗೋಣ. ಈ ಗುಹೆಯಲ್ಲಿ ಏನಿದೆ ಅಂತ ಅಂದರೆ ಅದುವೇ ಶಿವಲಿಂಗ ಇದೆ. ಪೂರ್ತಿ ಕತ್ಲಿದೆ. ಸೊ ಆದರೂ ಪರವಾಗಿಲ್ಲ, ಹೋಗೋಣ ಹಾಗೆ. ಇಲ್ಲಿ ಇರುವಂಥ ಈ ಶಿವಲಿಂಗವನ್ನು ಈ ಕಾಶಿ ಜನರು ಒಂದು ಪವಿತ್ರವಾದಂಥ ಸ್ಥಳ ಅಂತ ಕರೀತಾರೆ. ಸೊ ಇದನ್ನು ಯಾರೂ ಕೂಡ ತಮ್ಮ ಕೈಯಿಂದ ನಿರ್ಮಾಣ ಮಾಡಿಲ್ಲ. ಇದು ನೈಸರ್ಗಿಕವಾಗಿಯೇ ಈ ಶಿವಲಿಂಗ ನಿರ್ಮಾಣ ಆಗಿದ್ದು. ಶಿವಲಿಂಗದ ಮೇಲೆ ಇನ್ನೊಂದು ಅದು ಕಲ್ಲಿನ ರೀತಿ ಆಕೃತಿ ರೀತಿ ಇದೆ. ಸೊ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ನೇರವಾದ ನೀರಿನ ಹನಿ ಶಿವಲಿಂಗದ ಮೇಲೆಯೇ ಹನಿ ಹನಿ ನೀರು ಬೀಳುತ್ತೆ. ಸೊ ಮೂಲೆಯಲ್ಲಿ ಚಿಕ್ಕ ಫಾಲ್ಸ್ ಇದೆ ಅಂತ ಅನ್ಕೋತೀನಿ. ಅಲ್ಲಿಂದ ನೀರಿನ ಶಬ್ದ ಕೇಳಿಸ್ತಾ ಇದೆ. ಅಲ್ಲಿ ನೀವೇನಾದರೂ ಮೇಘಾಲಯದಲ್ಲಿರುವಂಥ ಮೌಸಿನ್ ರಾಮ್ ಈ ಒಂದು ಹಳ್ಳಿಗೆ ಭೇಟಿ ಕೊಟ್ಟರೆ ಅಲ್ಲಿಂದ ಹೋಗುವ ದಾರಿಯಲ್ಲೇ ಸುಮಾರು 1 ರಿಂದ 2 ಕಿಲೋಮೀಟರ್ ದಾರಿಯಲ್ಲೇ ಈ ಮೌಜಂಬಿನ್ ಗುಹೆ ಕೂಡ ಸಿಗುತ್ತೆ. ಇಲ್ಲಿಗೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಳೆಗಾಲದಲ್ಲಿ ಏನಾದರೂ ಈ ಜಾಗಕ್ಕೆ ನಾವು ಭೇಟಿ ಕೊಟ್ಟರೆ ಸೊ ವ್ಯೂ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ. ಆಲ್ಮೋಸ್ಟ್ ಮೌಸಿನ್ ರಾಮ್ ಯಾವತ್ತೂ ಕೂಡ ಮಳೆ ಆಗ್ತಾನೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ನನ್ನ ಲಕ್ ಸರಿ ಇಲ್ಲ. ನಾನು ಬಂದಿರೋ ನಿನ್ನೆ ದಿನ ಮತ್ತು ಇವತ್ತು ಇಲ್ಲಿ ಮಳೆನೇ ಇಲ್ಲ. ರಾತ್ರಿ ಒಂದು ಸ್ವಲ್ಪ ಮಳೆ ಬಂತು, ಬಟ್ ಕಟ್ಟಾಯಿತು, ಯಾಕೆ ಗೊತ್ತಿಲ್ಲ. ಸೊ ಮಳೆ ಸದ್ಯಕ್ಕೆ ಇಲ್ಲ ಇವಾಗ. ಇಲ್ಲಿ ನೇಚರ್ ನೋಡೋಕ್ಕೆ ಒಂದು ರೀತಿ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಈ ಸ್ಥಳದಲ್ಲಿ ನನಗೆ ತುಂಬಾ ಆಶ್ಚರ್ಯಕರವಾಗಿರುವಂಥ ಸಂಗತಿ ಯಾವುದಪ್ಪ ಅಂತ ಅಂದರೆ ಸೊ ಗುಹೆಯಲ್ಲಿ ನೋಡ್ಬೋದು ನೀವು ಇಷ್ಟೆಲ್ಲ ಜಾಗ ಇದೆ, ತುಂಬಾ ಕಲ್ಲುಗಳು ಕೂಡ ಇದೆ. ಬಟ್ ಎಲ್ಲವನ್ನು ಬಿಟ್ಟು ಅಲ್ಲಿ ಶಿವಲಿಂಗ ಇರೋ ಅದೇ ವಿಗ್ರಹದ ಮೇಲೆ ಸೊ ನೇರವಾಗಿ ಹನಿ ಹನಿ ನೀರು ಬೀಳುತ್ತೆ ಅಂದರೆ ಸೊ ನಿಜವಾಗ್ಲೂ ಇದನ್ನು ನೋಡೋಕ್ಕೆ ಪುಣ್ಯ ಮಾಡಿರಬೇಕು. ಜಸ್ಟ್ ಇವಾಗ ತಾನೇ ನಾನು ಸರಿಯಾಗಿ ಪರಿಶೀಲನೆ ಮಾಡಿದೆ. ಸೊ ಒಳಗಡೆ ಯಾವ ಜಾಗದಲ್ಲೂ ಕೂಡ ಒಂದು ಹನಿ ನೀರು ಬೀಳ್ತಾ ಇಲ್ಲ. ನೇರವಾಗಿ ಶಿವಲಿಂಗ ಆಕಾರದ ಆ ವಿಗ್ರಹದ ಮೇಲೆ ಹನಿ ಹನಿಯಾಗಿ ನೀರು ಬೀಳ್ತಾ ಇದೆ. ಈ ಬೀಳುವ ನೀರಿನ ಚಿಕ್ಕ ಚಿಕ್ಕ ಹನಿಗಳಿಂದಲೇ ಈ ಶಿವಲಿಂಗ ನಿರ್ಮಿತವಾಗಿದೆ ಅಂತ ಹೇಳ್ತಾರೆ. ಅಂದರೆ ಹೇಗೆ ದಿನಾಲೂ ಪ್ರತಿನಿತ್ಯ ಹನಿ ಹನಿ ನೀರು ಬೀಳುತ್ತೆ ಅದೇ ರೀತಿ ಶಿವಲಿಂಗ ಹಾಗೆ ದೊಡ್ಡದಾಗ್ತಾ ಹೋಗುತ್ತೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಇದನ್ನು ಒಂದು ರೀತಿ ಸೊ ದೇವರ ಮಹಿಮೆ ಅಂತ ಹೇಳ್ಬೋದು. ನೀವು ಮೇಘಾಲಯಕ್ಕೆ ಭೇಟಿ ಕೊಟ್ಟರೆ ಸುಮಾರು ಗುಹೆಗಳನ್ನು ನೋಡ್ಬೋದು. ಇಲ್ಲಿ ಇರುವಂಥ ಕಾಶಿ ಜನಾಂಗದ ವೈಶಿಷ್ಟ್ಯತೆ ಏನು, ಸೊ ಅವರ ಕಲ್ಚರ್ ಎಲ್ಲ ಹೇಗಿರುತ್ತೆ, ಇದೆಲ್ಲ ಆ್ಯಕ್ಚುಲಿ ತಿಳ್ಕೊಬೇಕು ಅಂತ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಮಿಸ್ ಮಾಡಿದೆ ನೀವು ಮೇಘಾಲಯಕ್ಕೆ ಭೇಟಿ ಕೊಡಿ. ಯಾಕಂದರೆ ಇಲ್ಲಿನ ಕಲ್ಚರ್ ಸೊ ತುಂಬ ಅಂದರೆ ತುಂಬಾ ಡಿಫ್ರೆಂಟ್. ಬಹುಶಃ ಮಳೆ ಜೋರಾಗಿದ್ದಾಗ ಕೆಳಗಡೆ ಹೋಗೋಕ್ಕೆ ಸೊ ಅಸಾಧ್ಯ ಅಂತ ಅನ್ಕೋತೀನಿ. ಯಾಕಂದರೆ ಆ್ಯಕ್ಚುಲಿ ಇವಾಗ ಮಳೆ ಇಲ್ಲ, ಬಟ್ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ. ಬಟ್ ಜೋರಾಗಿ ಮಳೆ ಏನಾದರೂ ಬಂದರೆ ಬಹುಶಃ ಇಲ್ಲಿ ನಿಂತ್ಕೊಂಡು ನೋಡೋದು ಅಂತ ಅನಿಸುತ್ತೆ. ಕೆಳಗಡೆ ಹೋಗೋಕ್ಕೆ ಅಲೌಡ್ ಇರಲ್ಲ ಅವಾಗ. ಪರವಾಗಿಲ್ಲ, ಇವಾಗ ಮಳೆ ಏನು ಜೋರಾಗಿಲ್ಲ. ಸೊ ಕೆಳಗಡೆ ಎಲ್ಲ ಹೋಗಿ ಬಂದೆ ನಾನು. ತುಂಬಾ ಇಷ್ಟ ಆಯಿತು ನನಗಂತೂ ಈ ಸ್ಥಳ. ನಿಮಗೇನಾದರೂ ಮಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆ್ಯಕ್ಚುಲಿ ಮಳೆಯಲ್ಲಿ ಎಂಜಾಯ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಸುಮ್ಮನೆ ವಂಡ್ರಲ್ಲ ಅಲ್ಲಿ ಇಲ್ಲಿ ವಾಟರ್ ಪಾರ್ಕ್ ಸೊ ಗೋವಾ ಆಗಿರ್ಬೋದು ಈ ಥರ ಪ್ಲೇಸ್ ಎಲ್ಲ ಸುತ್ತಾಡೋ ಬದಲು ಸೊ ಜೀವನದಲ್ಲಿ ಒಂದು ಸರಿಯಾದರೂ ಮೇಘಾಲಯಕ್ಕೆ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಇವಾಗ ನಾನು ಕೂಡ ಬಂದಿರೋದು ಒಬ್ಬ ಸೋಲೋ ಟ್ರಾವೆಲರ್ ಆಗಿ. ಸೊ ಒಬ್ಬನೇ ಕೂಡ ತಿರುಗಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ ಹೇಳಿದೆ ಈ ಪ್ಲೇಸಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಅವರೊಬ್ಬರನ್ನ ಬಿಟ್ಟರೆ ಸೊ ನಾನೊಬ್ಬನೇ ಇರೋದು, ಟೂರಿಸ್ಟ್ ಅಂತ ಯಾರೂ ಇಲ್ಲ. ಮಹಿಳೆಯರಿಗೆ ವಿಶಿಷ್ಟ ಸ್ಥಾನಮಾನ ಹೊಂದಿರುವ ಅಂದರೆ ವಿಶೇಷವಾಗಿ ಗೌರವ ಕೊಡುವಂಥ ಈ ಮೇಘಾಲಯಕ್ಕೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಿ. ಮೇಘಾಲಯಕ್ಕೆ ಬಂದು ಒಬ್ಬರೇ ಸುತ್ತಾಡಿ. ಬರೀ ಟೂರಿಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಹಳ್ಳಿಗಳಲ್ಲಿ ಮನೆ ಹತ್ರ ಹೋಗಿ ಮಾರುಕಟ್ಟೆ ಆಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಹೋಟೆಲ್ ಆಗಿರ್ಬೋದು, ಅಲ್ಲಿಗೆ ಹೋದ್ಮೇಲೆ ನಿಮಗೂ ಅರ್ಥ ಆಗುತ್ತೆ ಇಲ್ಲಿಯ ಜೀವನ ಶೈಲಿ ಹೇಗೆ, ಇವರು ಹೇಗೆ ಬದುಕ್ತಾರೆ, ನಾವು ಬದುಕೋಕು ಸೊ ಅವ್ರು ಬದುಕೋಕು ಏನೆಲ್ಲ ವ್ಯತ್ಯಾಸ ಇದೆ. ನಿಮಗೂ ಕೂಡ ಸ್ವಲ್ಪ ವಿಷಯ ಅಂತೂ ಅರ್ಥ ಆಗೋದು ಫಿಕ್ಸ್. ಭಯ್ಯ ಆಪ್ಕೋ ಹಿಂದಿ तो नहीं आता? हिंदी
कौन सा लैंग्वेज में बात करती हो आप? खासी, Only Khasi. खासी, Only Khasi. खुबले, Kublai. ಕುಮ್ನೋ ಪಿಲಾಂಗ್. Kumna Klan. ಕ್ಯಾಟ್ ನೌಕ ಡೋರ್ ಅಂದರೆ ಎಷ್ಟು ರೂಪಾಯಿ ಅಂತ ಅರ್ಥ. ಸೊ ಕಾಶಿ ಭಾಷೆ ಕಲಿಯೋದು ಅಷ್ಟೊಂದು ಈಸಿ ಅಲ್ಲ. ಸೊ ತುಂಬಾ ಡಿಫಿಕಲ್ಟ್ ಇದೆ. ಆದರೂ ಒಂದೆರಡು ಪದ ಕೇಳಿಬಿಟ್ಟು ಅವ್ರಿಗೆ ಹೇಳಿದೆ. ಈಗಾಗಲೇ ಈ ವಿಡಿಯೋ ನೋಡಿ ತುಂಬ ಜನಕ್ಕೆ ಅನಿಸಿರುತ್ತೆ, ಇಲ್ಲ ಒಂದಲ್ಲ ಒಂದು ಸರಿ ಮೇಘಾಲಯಗೆ ಹೋಗಬೇಕು ಅಂತ. ನಿಮಗೇನಾದರೂ ಮೇಘಾಲಯ ಹೋಗಬೇಕು ಅಂತ ಅನಿಸಿದರೆ ಮಿಸ್ ಮಾಡದೆ ಯಾವುದೇ ಡೌಟ್ ಇರಲಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ನ ಕೇಳ್ಬೋದು. ಪ್ರತಿಯೊಂದು ಕಾಮೆಂಟ್ಗೂ ಕೂಡ ನಾನು ಉತ್ತರ ಕೊಡ್ತೀನಿ. ಆದಷ್ಟು ಮೇಘಾಲಯನ ಟ್ರಾವೆಲ್ ಮಾಡೋದು ಮಿಸ್ ಮಾಡಬೇಡಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಆದಷ್ಟು ಸೋಲೋ ಟ್ರಾವೆಲರ್ ಆಗಿ ಭೇಟಿ ಕೊಡಿ. ಐ ಹೋಪ್ ನಿಮಗೆ ಮೇಘಾಲಯದಲ್ಲಿ ತೋರಿಸಿರುವಂಥ ಈ ಮೌಸಿನ್ ಡ್ರಾಮ್ ಅನ್ನೋ ಹಳ್ಳಿಯ ಫಸ್ಟ್ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ನಾನು ಈ ಮೌಸಿನ್ ಡ್ರಾಮ್ ಹಳ್ಳಿಯಿಂದ ಶಿಲಾಂಗ್ ಹೋಗ್ತಾ ಇದ್ದೀನಿ. ಶಿಲಾಂಗ್ ಹೋಗ್ಬಿಟ್ಟು ಅಲ್ಲಿಂದ ಚೆರಾಪುಂಜಿ ಹೋಗ್ತೀನಿ. ಇನ್ನೂ ಮೇಘಾಲಯದಲ್ಲಿ ನೋಡಬೇಕಾಗಿರುವಂಥ ತುಂಬ ಪ್ಲೇಸ್ ಇದೆ. ಅದನ್ನು ನೆಕ್ಸ್ಟ್ ಎಪಿಸೋಡ್ 2 ಅಂದರೆ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಇವಾಗ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪಾರ್ಟ್ ಕೂಡ ಮಿಸ್ ಮಾಡಿದೆ ನೋಡಿ. ಆವಾಗಲೇ ನಿಮಗೂ ಮೇಘಾಲಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ. ಹಾಗೆ ಮತ್ತೆ ಒಂದು ಸಾರಿ ಹೇಳ್ತೀನಿ, ನಿಮಗೆ ಈ ಮೇಘಾಲಯದ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಅಥವಾ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.